ಕೆಲವೊಂದು ಸಲ ನಾವು ಭಾಳ ವೀಕ್ ಆಗಿಬಿಡ್ತೇವೆ. ನಾವು ವೀಕ್ ಆಗೋದು ಕೇವಲ ನಮ್ಮ ದೈಹಿಕ ಸ್ಥಿತಿಯಿಂದ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಸ್ಥಿತಿಯಿಂದ ಕೆಲವೊಂದು ಸಲ ನಾವು ಭಾಳ ವೀಕ್ ಆಗಿಬಿಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಕತೆ ಐತಿ, ಕೇಳ್ರಿ. ಒಂದು ಸಲ ಪ್ರವಾಸಕ್ಕೆ ಹೋದಂಥವ್ರಿಗೆ ಭಾಳ ಲೇಟ್ ಆಗಿರ್ತೈತಂತ, ಎಲ್ಲರಿಗೂ ಹೊಟ್ಟೆ ಹಸ್ತಿರ್ತೈತಂತ. ಒಂದು ಹೋಟೆಲ್ ಮುಂದೆ ಊಟ ತಯಾರಿದೆ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರಂತ. ಅದನ್ನು ನೋಡಿ ಆ ಹೋಟೆಲ್ದಾಗ ಹೋಗ್ತಾರಂತ, ಹೋಗಿ ಮಾಲಕನ ಕೇಳ್ತಾರಂತ, ನಮಗೆಲ್ಲ ಹೊಟ್ಟೆ ಹಸ್ತೈತಿ, ಊಟ ತಂದು ಕೊಡ್ರಿ ಅಂತ ಹೇಳಿ. ಅದಕ್ಕೆ ಹೋಟೆಲ್ ಮಾಲಕ್ ಹೇಳ್ತಾನಂತ, ಟೈಮ್ ನೋಡ್ರಿ ಅಲ್ಲಿ 12 ಆಗೈತಿ, ಆಳುಗಳೆಲ್ಲ ಹೋಗಿ ಮಲ್ಕೊಂಡವು, ಇಷ್ಟೊತ್ತಿನ ನಾನು ನಿಮ್ಗೆ ಏನು ಕೊಡಲಿ, ನಮ್ಮ ಹೋಟೆಲ್ದಾಗಂತೂ ಏನೂ ಇಲ್ಲ, ನೀವು ಬೇರೆ ಕಡೆ ಹೋಗ್ರಿ ಅಂತ ಹೇಳ್ತಾನಂತ. ಆದ್ರೆ ಇವ್ರಿಗೆಲ್ಲ ಭಾಳ ಹೊಟ್ಟೆ ಹಸ್ತಿರ್ತೈತಂತ. ಕೇಳ್ತಾರಂತ, ನಿಮ್ಮ ಹೋಟೆಲ್ನಾಗ ಏನಿದ್ರು ನಾವು ತಿಂತೇವಿ, ಒಂದು ಅನ್ನ ಸಾರ ಇದ್ರೂ ನಡೀತೈತಿ, ಕೊಡ್ರಿ, ನಾವು ತಿಂದು ಹೋಗಿ ಮಲ್ಕೋತೀವಿ ಅಂತ ಹೇಳ್ತಾರಂತ. ಅದಕ್ಕೆ ಆ ಮಾಲಕ್ ಹೇಳ್ತಾನಂತ, ಹಂಗಾದ್ರೆ ಮಧ್ಯಾಹ್ನದ ಉಳ್ದದ ಅನ್ನ ಐತಿ, ಭಾಳ ಅಂದ್ರೆ ನಾ ಅದಕ್ಕೂ ನಿಮ್ಗೆ ಒಗ್ಗರಣೆ ಹಾಕಿ ಕೊಡ್ತೇನೋ, ನೀವು ತಿಂತಿದ್ರೆ ತಂದು ಕೊಡ್ತೇನೋ ಅಂತ. ಅದಕ್ಕೆ ಇವರು ಎಲ್ಲರೂ ಹ್ಞೂ ಅನ್ನ ಬೇಕಾತಂತ, ಆಯ್ತು ಕೊಡ್ರಿ ಅಂತಾರತ್ತ. ಮಾಲಕ್ ಹೋಗಿ ಅನ್ನಕ್ಕೆ ಒಗ್ಗರಣೆ ಹಾಕೊಂಬಂದು ಎಲ್ಲರ ಮುಂದೆ ಇಟ್ಬಿಡ್ತಾನಂತ. ಅದ್ರೊಳಗೆ ಒಬ್ಬ ಭಾಳ ಸಂಶಯ ಇರ್ತಾನಂತ. ಅವ್ನು ಏನು ನೋಡ್ರು ಸಂಶಯ ಮಾಡ್ಕೊತಿರ್ತಾನಂತ. ಅವ್ನ ಮನಸ್ಸಿನಾಗ ಒಂದು ವಿಚಾರ ಬತ್ತಂತ, ಇದು ಮಧ್ಯಾಹ್ನದ ಅನ್ನ ಐತಿ, ಇದು ಹಳಸಿತ್ತಂದ್ರೆ ಇದನ್ನ ಏನಾರ ನಾ ತಿನ್ನಿ ಅಂದ್ರೆ ನಾನು ಹೊಟ್ಟೆ ಕೆಡ್ತಂದ್ರೆ ಏನು ಮಾಡೋದು, ಮೊದಲ ಪ್ರವಾಸ ಮಾಡಾಕತ್ತೇವಿ, ಇದನ್ನು ಬೇಡ ಬೇಡ ತಿನ್ನೋದು ಅಂತ ಹೇಳಿ ಆ ತಾಡು ತೊಗೊಂಡು ಹೋಗಿ ಆ ಹೋಟೆಲ್ ಮುಂದೆ ಒಂದು ನಾಯಿ ಇರ್ತದಂತ. ಆ ನಾಯಿಗೆ ಹಾಕಿಬಿಡ್ತಾನಂತ. ಆ ನಾಯಿಗೂ ಭಾಳ ಹಸಿವಾಗಿರ್ತೈತಂತ ಪಾಪ. ಅದು ಗಬ ಗಬ ತಿಂದು ಏನು ಮಾಡ್ತೈತಂತ ಹೋಗ್ಬಿಡ್ತೈತಂತ. ಎಲ್ಲರೂ ಊಟ ಮುಗಿಸ್ತಾರತ್ತ, ಹೋಗಿ ತಮ್ಮ ರೂಮ್ನಾಗ ಮಲ್ಕೋತಾರತ್ತ. ಮುಂಜಾನೆ ಎದ್ದು ಮತ್ತು ಅದ ಹೋಟೆಲ್ಗೆ ಚಾ ಕುಡಿಯೋಕೆ ಬರ್ತಾರತ್ತ. ಅಲ್ಲಿ ಕೂತಲ್ದವ್ರು ಮಂದಿ ಮಾತಾಡ್ತಿರ್ತಾರಂತ, ಇಲ್ಲೊಂದು ನಾಯಿ ಇರ್ತಿತ್ತು, ಭಾಳ ಚಲೋ ಇತ್ತು, ಪಾಪ ನಿನ್ನ ರಾತ್ರಿ ಸತ್ತೈತೆ ಅಂತ ಅಂತಿರ್ತಾರತ್ತ. ಇದನ್ನು ಕೇಳಿಸ್ಕೊತಾನಂತವ. ಕೇಳಿಸ್ಕೊಂಡು ಅವ್ಗೆ ಅನಿಸ್ತೈತಂತ, ಅಯ್ಯೋ ಭಾಳ ಚಲೋ ಆಯ್ತು, ಅಕಸ್ಮಾತ್ ನಾ ಏನಾರ ಅನ್ನ ತಿಂದಿದ್ನಂದ್ರೆ ನಾ ಸತ್ತು ಬಿಡ್ತಿದ್ನಿ, ಪಾಪದ ಹಳಸಿತ್ತೆ ಆಮೇಲೆ ಅನ್ನ ತಿಂದೈತಿ, ಪಾಪ ಸತ್ತು ಹೋಗೈತದ ಅಂಥೇಳಿ ತನ್ನೊಳಗತ್ತ ಸಮಾಧಾನ ಮಾಡ್ಕೋತಾನಂತ. ಮಾಡ್ಕೊಂಡು ಎಲ್ಲರಿಗೂ ಹೇಳ್ತಾನಂತ, ನೋಡ್ರಿ ನಿನ್ನೆ ಅನ್ನ ತಿಂದ್ರಿ ಎಲ್ಲರೂ, ಆ ನಾಯಿ ಸತ್ತೈತತ್ತ, ನಿಮಗೂ ಏನೇನು ಆಕತ್ ನೋಡ್ರಿ ಅಂತ ಅಂತ. ಅದಕ್ಕೆ ಎಲ್ಲರಿಗೂ ತಲೆ ಕುಳ ಬಿಟ್ಟಂಗೆ ಆಗ್ಬಿಡ್ತೈತಂತ. ಅಯ್ಯೋ ನಾಯಿ ಸತ್ತೈತಂತ ಅಂದ್ರೆ ನಮಗೂ ಏನೋ ಆಕೈತಿ ಅಂಥೇಳಿ ಎಲ್ಲರೂ ಮನ್ಸಿಗೆ ಮಾಡ್ಕೊಂಡ್ಬಿಡ್ತಾರಂತ. ಒಂದಿಷ್ಟು ಮಂದಿ ವಾಂತಿ ಮಾಡ್ಕೊಂಡಂಗೆ ಮಾಡಕತ್ತಾರತ್ತ. ಇನ್ನೊಂದಿಷ್ಟು ಮಂದಿ ನಮಗೆ ಹೊಟ್ಟೆ ನುಸಾಕತ್ತೈತೆ ಅನ್ನಕತ್ತಾರತ್ತ. ಅದ್ರಾಗ ಒಂದಿಬ್ರು ಅಂತೂ ತಲೆ ತಿರುಗಿ ಬಿದ್ದ ಬಿಡ್ತಾರಂತ. ಇನ್ನು ಏನು ಮಾಡ್ಬೇಕಂತ ಗೊತ್ತಾಗ್ಲಾರ್ದನ ಎಲ್ಲರನ್ನೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರಂತ. ಡಾಕ್ಟ್ರು ಟೆಸ್ಟ್ ಮಾಡ್ತಾರಂತ, ಆದ್ರೆ ಅವ್ರಿಗೆ ಏನೂ ಇರಂಗಿಲ್ಲ ಅಂತ, ಎಲ್ಲರೂ ನಾರ್ಮಲೇ ಇರ್ತಾರಂತ. ಆದರೆ ಎಲ್ಲರಿಗೂ ಹಂಗೆ ಆಗ್ತಿರ್ತೈತಿ, ಯಾಕೆ ಆಕೈತಿ ಅಂಥೇಳಿ ಆ್ಯಕ್ಚುಲಿ ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ ಅಂತ. ಹಿಂಗೆ ಒಂದಿನ ಕಳೀತೈತಂತ. ಒಂದಿನ ಆದಮೇಲೆ ಗೊತ್ತಾಕತ್ತಂತ, ಆ ನಾಯಿ ಆ ಅನ್ನ ತಿಂದಿದ್ದರಿಂದ ಸತ್ತಿಲ್ಲ, ಯಾರೋ ರಾತ್ರಿ ಅದ್ರ ಮೇಲೆ ಟ್ರಕ್ ಹಾಸ್ಕೊಂಡು ಹೋಗ್ಯಾರು ಅಂಥೇಳಿ ಗೊತ್ತಾಕತ್ತಂತ. ಆಗ ಇವ್ರಿಗೆಲ್ಲರಿಗೂ ಸಮಾಧಾನ ಆಕೈತಂತ. ಅಂದರೆ ನಮಗೆ ಅನ್ನ ತಿನ್ನೋದ್ರಿಂದ ಏನೂ ಆಗಿಲ್ಲ, ಅದು ನಾಯಿ ಟ್ರಕ್ ಯಾರೋ ಹಾಸ್ಕೊಂಡು ಹೋಗ್ಯಾರ ಸತ್ತೈತಿ ಅಂಥೇಳಿ ಎಲ್ಲರೂ ಎದ್ದು ಕೊಡ್ತಾರಂತ. ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರಂತ, ಹೇಳ್ತಾರಂತ, ಇಲ್ಲ ನಮ್ಗೆ ಏನೂ ಆಗಿಲ್ಲ, ಅದು ಯಾಕೋ ನಿನ್ನ ಮನಸ್ಸಿಗೆ ಹಂಗೆ ಅನಿಸಿ ನಮ್ಗೆ ವಾಂತಿ ಬಂದಂಗೆ ಆಯ್ತು ರೀ, ನಾವು ಆರಾಮದೇವಿ, ನಮ್ಮನ್ನು ಡಿಸ್ಚಾರ್ಜ್ ಮಾಡಿರಿ ಅಂತ ಕೇಳ್ತಾರಂತ. ಅದಕ್ಕೆ ಡಾಕ್ಟ್ರ್ ಹೇಳ್ತಾರಂತ, ಏನೇ ಇದ್ರೂ ಭಾಳ ಮನಸ್ಸಿಗೆ ತೊಗೊಳಕ್ಕೆ ಹೋಗಬಾರ್ದು, ನಿಮಗೆ ಏನೂ ಆಗಿಲ್ಲ ಅಂತ ನನಗೂ ಗೊತ್ತಿತ್ತು, ಆದರೆ ನೀವು ಹಂಗೆ ಮಾಡತ್ತನ ನಾ ಏನು ಮಾಡ್ಬೇಕಂತ ನನಗೂ ಗೊತ್ತಾಗ್ಲಾರ್ದನ ನಾನು ನಿಮ್ಮ ಟ್ರೀಟ್ಮೆಂಟ್ ಶುರು ಮಾಡೀನಿ, ಇಲ್ಲ ನೀವು ಹೋಗ್ಬೋದು ಅಂಥೇಳಿ ಎಲ್ಲರೂ ಡಿಸ್ಚಾರ್ಜ್ ಮಾಡಿ ಕಳಿಸ್ಕೊಟ್ರಂತ. ನಾವು ಹಂಗೆ ಸಾಧ್ಯ ಆದಷ್ಟು ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ವಾಸ್ಥ್ಯವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ.